2021 ಕ್ವಶನ್ ಪೇಪರ್ ಇದು ಜಿಕೆ. ಫಸ್ಟ್ ಕ್ವಶನ್, ಕೆಳಗಿನವನ್ನು ಪರಿಗಣಿಸಿ. ಆಸ್ಮಾನ್ ಯೋಜನೆ, ಮೌಸಮ್ ಯೋಜನೆ, ಮೇಘರಾಜ್ ಯೋಜನೆ. ಇದಕ್ಕೆ ಸಂಬಂಧಪಟ್ಟ ಕ್ವಶನ್ ಏನಂದರೆ, ಮೇಲಿನವುಗಳಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಮೂಲಕ ಯಾವುದು ಈ ಆಡಳಿತವನ್ನು ಒಳಗೊಂಡಿದೆ? ಇದಕ್ಕೆ ಎ ಬಿ ಮಾತ್ರ, ಬಿ ಸಿ, ಸಿ ಮತ್ತು ಎ ಬಿ ಸಿ. ಸರಿಯಾದ ಆನ್ಸರ್ ಮೇಘರಾಜ್ ಯೋಜನೆ. ಮೇಘರಾಜ್ ಯೋಜನೆ ಸರಿಯಾದ ಆನ್ಸರ್. ಸೆಕೆಂಡ್ನ ಕ್ವಶನ್ ಬಂದು, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೀಟರ್ಸ್ಬರ್ಗ್ ಸಂಭಾಷಣೆ ಯಾವ ಕ್ಷೇತ್ರದೊಂದಿಗೆ ಸಂಬಂಧಿಸಿದೆ? ಇದು ವಾಯುಗುಣ ಕ್ರಿಯೆಗೆ ಸಂಬಂಧಿಸಿದೆ. ಥರ್ಡ್ ಕ್ವಶನ್, ಬೀಜ ಬಚಾವೋ ಆಂದೋಲನ ಗುರಿ ಏನು? ಬೀಜ ಬಚಾವೋ ಆಂದೋಲನದ ಗುರಿ ರಾಸಾಯನಿಕ ಬಳಸದೆ ಬೆಳೆ ರಕ್ಷಣೆ. ರಾಸಾಯನಿಕ ಬಳಸದೆ ಬೆಳೆ ರಕ್ಷಣೆ. ನಾಲ್ಕನೇ ಕ್ವಶನ್, ಪಟ್ಟಿ ಮತ್ತು ಪಟ್ಟಿ ಎರಡಲ್ಲ ಕೊಟ್ಟಿದೆ, ಅದಕ್ಕೆ ಸರಿಯಾದ ಆಯ್ಕೆಯನ್ನು ಗುರುತಿಸಬೇಕು. ಹೋಲ್ಸ್ಟೈನ್ ಫ್ರೆಶಿಯನ್ ಇವು ಯಾವುದಕ್ಕೆ ಸಂಬಂಧಪಟ್ಟಿದೆ? ಜರ್ಸಿ, ಐರಾಶೈರ, ಬ್ರೌನ್ ಸ್ವಿಸ್ ಇವು ಯಾವ್ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ ಪಟ್ಟಿ ಎರಡರಲ್ಲಿ ಕೊಟ್ಟಿದೆ. ತಾಯಿನಾಡು, ಇದು ಜಾನುವಾರು ತಳಿಗಳು ಪಟ್ಟಿ 1, ಪಟ್ಟಿ 2 ತಾಯಿನಾಡು. ಅವು ಎಲ್ಲೆಲ್ಲಿ ದೇಶಕ್ಕೆ ಸಂಬಂಧಪಟ್ಟದ್ದು ಅಂತ. ಹೋಲ್ಸ್ಟೈನ್ ಫ್ರೆಶಿಯನ್ ಇದು ನೆದರ್ಲ್ಯಾಂಡ್, ಜರ್ಸಿ ಚಾನಲ್ ಐಲ್ಯಾಂಡ್, ಐರ್ಶೈರ್ ಸ್ಕಾಟ್ಲ್ಯಾಂಡ್, ಬ್ರೌನ್ ಸ್ವಿಸ್ ಸ್ವಿಟ್ಜರ್ಲ್ಯಾಂಡ್ ಅಂತ. ಇಲ್ಲಿ ಆನ್ಸರ್ ಇಲ್ಲಿಗೆ ಸಂಬಂಧಪಟ್ಟ 4ನೇದು ಇದಕ್ಕೆ ಕರೆಕ್ಟಾಗಿ, ಸಾರಿ 3ನೇದು ಇದಕ್ಕೆ ಕರೆಕ್ಟಾದ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಯಾವ ಸಂಘಟನೆಯೊಂದಿಗೆ ವೈಭವ್ ಶಿವಮೊಗ್ಗ ಸಭೆಯನ್ನು ಆಯೋಜಿಸುವುದು? ಇದಕ್ಕೆ ಸರಿಯಾದ ಆನ್ಸರ್ DRDO. ಇದರ ಅಧ್ಯಕ್ಷರು ಸಮೀರ್ ವಿ ಕಾಮತ್. ಇದು 2021 ಕ್ವಶನ್ ಪೇಪರ್, ಅದಕ್ಕೆ ಸರಿಯಾದ. ಮತ್ತು 6ನೇ ಕ್ವಶನ್, ಭಾರತದಲ್ಲಿ ರ್ಯಾಲಿ ಫಾರ್ ವ್ಯಾಲಿ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಈ ಸಮಸ್ಯೆಯನ್ನು ಎತ್ತಿ ಹಿಡಿಯಲು. ರ್ಯಾಲಿ ಫಾರ್ ವ್ಯಾಲಿ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂದರೆ ಪರಿಸರ ಅವನತಿ. ಮತ್ತು ಇಲ್ಲಿ ಉಷ್ಣವಲಯ ವಾಯುಗುಣ ಪ್ರದೇಶ ಕೊಟ್ಟಿದೆ ಮತ್ತು ಅದರ ಸಂಕೇತಕ್ಕೆ ಸಂಬಂಧಪಟ್ಟದ್ದು. ಉಷ್ಣವಲಯದ ಮಲೆಕಾಡು ಮತ್ತು ಅವುಗಳ ಇವು ಪ್ರದೇಶಗಳು ಮತ್ತು ಇದು ಅವುಗಳ ಸಂಕೇತಗಳು. ಇದಕ್ಕೆ ಸರಿಯಾದ ಆನ್ಸರ್ ಬಿ ಮತ್ತು ಸಿ. ಯಾವುದು 2ನೇದ್ದು. ಮತ್ತು ಅರಣ್ಯವನ್ನು ಕಡಿಮೆ ಮತ್ತು ಬೆಂಕಿಯಿಂದ ಸುಟ್ಟು ಈ ಪ್ರದೇಶದಲ್ಲಿ ವ್ಯವಸಾಯ ಮಾಡುವುದಕ್ಕೆ. ಅರಣ್ಯವನ್ನು ಕಡೆದು ಮತ್ತು ಬೆಂಕಿಯಿಂದ ಸುಟ್ಟು ಆ ಪ್ರದೇಶದಲ್ಲಿ ವ್ಯವಸಾಯ ಮಾಡುವುದಕ್ಕೆ ಏನಂತ ಕರೀತಾರೆ ಅಂದರೆ ಸ್ಥಳಾಂತರ ವ್ಯವಸಾಯ ಅಂತ ಕರೀತಾರೆ. ನೆಕ್ಸ್ಟು, ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಹಂಚಿಕೆಯಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ? ಕಬ್ಬಿಣದ ಅದರದಲ್ಲಿ ಯಾವ ಫಸ್ಟ್ ಇದೆ ಅಂದರೆ ಛತ್ತೀಸ್ಗಢ. ಫಸ್ಟ್ ಆ್ಯಕ್ಚುಲಿ ಒಡಿಸ್ಸಾ, ಅದಾದಮೇಲೆ ಛತ್ತೀಸ್ಗಢ, ಕರ್ನಾಟಕ, ಜಾರ್ಖಂಡ್. ಇಲ್ಲಿ ಒಡಿಸ್ಸಾ ಇಲ್ಲ, ಅದಕ್ಕಾಗಿ ಛತ್ತೀಸ್ಗಢ ಆನ್ಸರ್. ಈ ಕೆಳಗಳಲ್ಲಿ ತನ್ನದೇ ಆದ ಹೈಕೋರ್ಟನ್ನು ಹೊಂದಿರುವ ರಾಜ್ಯ ಯಾವುದು ಅಂತಂದರೆ ಇದು ಸರಿಯಾದ ಆನ್ಸರ್ ಇಲ್ಲ, ಇದು ಕೃಪಾಂಕ ಇದೆ. ನೆಕ್ಸ್ಟು 21ನೇ ತಿದ್ದುಪಡಿಯ ಅನ್ವಯ ನಮ್ಮ ಪ್ರಾದೇಶಿಕ ಭಾಷೆಗಳ ಪಟ್ಟಿಗೆ ಸೇರಿಸಲ್ಪಟ್ಟ ಭಾಷೆ ಯಾವುದು? 21 ಯಾವ ಸೇರಿಸಿದಂತೆ ಸಿಂಧಿ ಭಾಷೆ. ಸಂವಿಧಾನದ ರಚನಾ ಸಭೆಯ ಯಾವ ಪ್ರಸ್ತಾವನೆಯ ಅನುಗುಣವಾಗಿ ರಚಿಸಲಾಯಿತು? ಕ್ಯಾಬಿನೆಟ್ ಆಯೋಗದಿಂದ. ಮತ್ತು ನೆಕ್ಸ್ಟ್, ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿ ಆಡಳಿತ ಎಂಬ ಪದವನ್ನು ಬಳಸಿದವರು ಯಾರು? ಅಭಿವೃದ್ಧಿ ಆಡಳಿತವನ್ನು ಪ್ರತಿಪಾದಿಸಿದವರು ಯಾರು? UL ಗೋಸ್ವಾಮಿ. ಈ ಕೆಳಗಿನಗಳಲ್ಲಿ ಯಾವುದು ಭಾರತದ ಪ್ರಧಾನ ಸಲಹಾ ಮಾರ್ಗವಾಗಿದೆ? ಯಾವುದು ಅಂದರೆ ನೀತಿ ಆಯೋಗ. ಮತ್ತು ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯನ್ನು ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ? ಯಾವುದು? 300ನೇ ವಿಧಿ. ಭಾರತದ ಸಂವಿಧಾನದ ಎಷ್ಟನೇ ತಿದ್ದುಪಡಿಯು ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ? 42ನೇ ತಿದ್ದುಪಡಿ. ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿರೋದು ಯಾವುದು ಅಂದರೆ 42ನೇ ತಿದ್ದುಪಡಿ. ನೆಕ್ಸ್ಟು, ಭಾರತದ ಸಂವಿಧಾನದ ಅನುಚ್ಛೇದ 215
ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಏನನ್ನು ಉಪಬಂಧಿಸುತ್ತದೆ? ನ್ಯಾಯಾಂಗ ನಿಂದನೆ, ಅಭಿಲೇಖ ನ್ಯಾಯಾಲಯ, ಹಕ್ಕುಗಳ ರಕ್ಷಣೆ, ಉಳಿಸುವ ಅಧಿಕಾರ. ಉತ್ತರ ಅಭಿಲೇಖ ನ್ಯಾಯಾಲಯ. ಸಂತಾನಂ ಕಮಿಟಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸಂತಾನಂ ಕಮಿಟಿ ಭ್ರಷ್ಟಾಚಾರದ ನಿಯಂತ್ರಣಕ್ಕೆ ಸಂಬಂಧಪಟ್ಟಿದೆ. 19. ಪ್ರಸ್ತುತ ಸಾರ್ಕ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 8. ಮಿಷನ್ ಕರ್ಮಯೋಗಿ ಕಾರ್ಯಕ್ರಮದ ಉದ್ದೇಶ. ಇದರ ಉದ್ದೇಶ ನಾಗರಿಕ ಸೇವೆಯ ಸಾಮರ್ಥ್ಯ ವೃದ್ಧಿಯ ರಾಷ್ಟ್ರೀಯ ಕಾರ್ಯಕ್ರಮ. ನೆಕ್ಸ್ಟ್, ಇತ್ತೀಚೆಗೆ ಕೇಶವಾನಂದ ಭಾರತಿ ನಿಧನರಾದರು. ಇವರು ಸುಪ್ರೀಂ ಕೋರ್ಟಿನ ಈ ಕೆಳಗಿನ ಯಾವ ನಿರ್ಧಾರಗಳಿಗೆ ಅರ್ಜಿದಾರರಾಗಿದ್ದರು? ಸಂವಿಧಾನದ ಮೂಲ ಸಂರಚನೆಯನ್ನು ತಿದ್ದುಪಡಿ ಮಾಡಲಾಗುವುದು. ಉತ್ತರ ವೇದದ ಸಾಹಿತ್ಯದ ಬೆರವಣಿಗೆ ಇರುವುದು ಅರಣ್ಯಕಗಳಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ, ಬ್ರಾಹ್ಮಣಗಳಲ್ಲಿ ಮತ್ತು ಸೂತ್ರಗಳಲ್ಲಿ ಮತ್ತು ಸ್ಮೃತಿಗಳಲ್ಲಿ. ಇವೆಲ್ಲವೂ ಆನ್ಸರ್ ಸರಿಯಾಗಿವೆ. ಮೌರ್ಯರ ಕಾಲದಲ್ಲಿ ಆಡಳಿತ ಭಾಷೆ ಯಾವುದು? ಪ್ರಾಕೃತ. ನೀತಿ ಸಾಗರ ಗ್ರಂಥ ಬರೆದವರು ಯಾರು? ಕಮಂಡಕ. ಕನ್ನಡದ ಪಂಚತಂತ್ರ ಕೃತಿಯ ಕರ್ತೃ ಯಾರು? ದುರ್ಗಸಿಂಹ. ಸಂಸ್ಕೃತದಲ್ಲಿ ಪಂಚತಂತ್ರ ಬರೆದವರು ವಿಷ್ಣು ಶರ್ಮ, ಕನ್ನಡದಲ್ಲಿ ಬರೆದವರು ದುರ್ಗಸಿಂಹ. ಶ್ರೀಕೃಷ್ಣ ದೇವರಾಯಣ ರಾಜನೀತಿ ಬಗ್ಗೆ ರಚಿಸಿದ ಗ್ರಂಥ ಯಾವುದು? ಅಮುಕ್ತ ಮೌಲ್ಯ. ಇದರ ಭಾಷೆ ತೆಲುಗುದಲ್ಲಿದೆ. ಕೀರ್ತನಾರಾಯಣ ದೇವಾಲಯ ಎಲ್ಲಿದೆ? ತಲಕಾಡುನಲ್ಲಿದೆ. ಬಿಜಾಪುರದ ಗೋಲ್ಗುಮ್ಮಟದ ನಿರ್ಮಾಪಕರು ಯಾರು? ಮೊಹಮ್ಮದ್ ಆದಿಲ್ ಶಾ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪರಿಚಯಿಸಿದವರು ಕೇಶಾದ್ರಿ ಅಯ್ಯರ್. ಎರಡನೇ ಥೈಲ್ಯಾಂಡ್ ಕದನದ ನಡೆದ ವರ್ಷ ಯಾವುದು? ಎರಡನೇ ಥೈಲ್ಯಾಂಡ್ ಕದನ 1192, ಪ್ರಥಮ ನಡೆದದ್ದು 1191. ಸರ್ ಥಾಮಸ್ ರೋ ಕೆಳಕಂಡ ಯಾವ ಮೊಘಲ ದೊರೆಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದರು? ಥಾಮಸ್ ರೋ ಅವರು ಜಹಾಂಗೀರ್ ರವರ ಆಸ್ಥಾನಕ್ಕೆ ಭೇಟಿ ನೀಡಿದ್ದರು. ಮೈಸೂರು ಚಳುವಳಿಯ ಸಂದರ್ಭದಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿದ್ದವರು ಯಾರು? ಆ ಸಮಯದಲ್ಲಿ ದಿವಾನರಾಗಿದ್ದರು ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಇದು ನಡೆದ ವರ್ಷ ಮೈಸೂರು ಚಳುವಳಿ 1947ರಲ್ಲಿ. ಈ ಕೆಳಗಿನ ಕದಂಬ ಅರಸರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಮಯೂರ ಶರ್ಮ, ಭಗೀರಥ, ಕಾಕುಸ್ವರ್ಮ, ಶಾಂತಿವರ್ಮ. ಇದು ಅರಸರು. ಆ ಕದಂಬರಲ್ಲಿ ಬರ್ತಕ್ಕಂಥ ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು ಅಂತ ಫಸ್ಟ್ ಬರ್ತಕ್ಕಂಥದ್ದು ಯಾರು? ಕರೆಕ್ಟ್ ಕೊಟ್ಟಿದ್ದಾರೆ. ಫಸ್ಟ್ ಬರ್ತದ್ದು ಮಯೂರ ಶರ್ಮ, ನೆಕ್ಸ್ಟ್ ಭಗೀರಥ, ಆಮೇಲೆ ಕಾಕುಸ್ವರ್ಮ, ಶಾಂತಿವರ್ಮ. 1, 2, 3, 4 ಸರಿಯಾಗಿದೆ. ಉತ್ತರ ಒಂದನೇದೇ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗಜ ಬೇಹಂಟಿಕಾರ ಬಿರುದನ್ನು ಹೊಂದಿದ್ದ ಅರಸ ಯಾರು ಅಂದರೆ 2ನೇ ದೇವರಾಯ. ಆತನ ದಂಡನಾಯಕ ಲಕ್ಕಣ ದಂಡೀಶನ ಸಹಾಯದಿಂದ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದ್ದನು. ನೆಕ್ಸ್ಟ್ ಬರ್ತಕ್ಕಂಥದ್ದು ಮೈಸೂರು ರಾಜ್ಯ ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು? ಅಂದರೆ ಮೈಸೂರು ರಾಜ್ಯ ಕಬ್ಬಿಣ ಕಾರ್ಖಾನೆ ಬಂದಿದ್ದ ವರ್ಷ 1923. ಅದರ ಜಿಲ್ಲೆ ಯಾವುದು? ಶಿವಮೊಗ್ಗ. ಜಪಾನಿನಲ್ಲಿ ಭಾರತೀಯ ಸ್ವತಂತ್ರ ಲೀಗನ್ನು 1942ರಲ್ಲಿ ಸ್ಥಾಪಿಸಿದವರು ರಾಶ್ ಬಿಹಾರಿ ಬೋಸ್. ಯಾವ ರಾಜ್ಯದ ಈ ಕ್ರಾಪ್ ಸಮೀಕ್ಷೆ 15 ಆಗಸ್ಟ್ 2021ರಂದು ಜಾರಿಗೆ ಬಂದಿತು? ಮಹಾರಾಷ್ಟ್ರ. ಕೋವಿಡ್-19 ರೋಗಿಗಳಿಗೆ ಸಹಾಯ ಮಾಡಲು ಭಾರತೀಯ ರೈಲಿನ ದೂರು ನಿಯಂತ್ರಿತ ವೈದ್ಯಕೀಯ ಟ್ರಾಲಿಯ ಹೆಸರೇನು? ಮೆಡ್ಬೋಟ್. MEDBOT. ನೆಕ್ಸ್ಟ್, ವಿಶ್ವ ಸಂತೋಷ್ ವರದಿ 2021 ಪ್ರಕಾರ ಜಗತ್ತಿನ ಅತ್ಯಂತ ಸಂತೋಷದ ರಾಷ್ಟ್ರ ಯಾವುದು ಅಂದರೆ ಫಿನ್ಲ್ಯಾಂಡ್. ಅದು 2022ರ ಪ್ರಕಾರ. ಮತ್ತು ಯಾವ ರಾಷ್ಟ್ರ 3 ಮಕ್ಕಳ ನೀತಿಯನ್ನು ತನ್ನ ಕುಟುಂಬದ ಯೋಜನೆಯನ್ನು ಜಾರಿಗೆ ಮಾಡಿದೆ ಅಂತಂದರೆ ಚೀನಾ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿವೆ ಅಂದರೆ 5. ಆಲ್ಮಟ್ಟಿ ಅಣೆಕಟ್ಟಿನ ಹೆಸರು ಯಾವುದು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಇದು ಇರೋದು ವಿಜಯಪುರದಲ್ಲಿ. ಕೇಂದ್ರ ಬಜೆಟ್ 2020-21 ಕೇಂದ್ರ ಸರ್ಕಾರಕ್ಕೆ ಅತಿ ದೊಡ್ಡ ಆದಾಯದ ಮೂಲ ಯಾವುದು ಅಂದರೆ ಸಾಲ ಮತ್ತು ಇತರ ಹೊಣೆಗಾರಿಕೆಗಳು. ಇದೇ ಅದರ ಮೂಲ ಆಗಿದೆ. ಈ ಕೆಳಗಿನಗಳಲ್ಲಿ ಯಾವ ಸಂಸ್ಥೆ ಕೆಳಗಿನ ಮತ್ತು ಮೇಲಿನ ಸಂಸ್ಥೆಗೆ ಲಿಂಕ್ ಆಗಿ ಸೇವೆ ಸಲ್ಲಿಸುತ್ತದೆ? ಪಂಚಾಯಿತಿ ಸಮಿತಿ. ಮತ್ತು ಈ ಕೆಳಗಿನಗಳಲ್ಲಿ
ಯಾವುದು ಹೇಳಿಕೆ ಸರಿಯಲ್ಲ ಅಂತಂದರೆ IMF ಮತ್ತು IBRD ಎರಡೂ ವಾಷಿಂಗ್ಟನ್ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಇದು ಸರಿಯಾಗಿದೆ. IMF ಮತ್ತು IBRD ಎರಡೂ ಯುನೈಟೆಡ್ ಆರ್ಗನೈಸೇಷನ್ ಘಟಕ ಸಂಸ್ಥೆಗಳಾಗಿವೆ. ಇದು ಕರೆಕ್ಟು. ಮತ್ತು IBRD ಅನ್ನು ವಿಶ್ವ ಬ್ಯಾಂಕ್ ಎಂದು ಕರೆಯುತ್ತಾರೆ. ಇದನ್ನು ಕರೆಕ್ಟು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಭಾರತ ತಪಾಲು 10% ಇದು ರಾಂಗು. ದೇಶೀಯ ಕರೆನ್ಸಿ ಮೆಚ್ಚುಗೆ ಎಂದರೆ ದೇಶೀಯ ಕರೆನ್ಸಿ ಮೌಲ್ಯವು ಹೆಚ್ಚಾಗುತ್ತದೆ. ನೆಕ್ಸ್ಟ್ ಮಾರ್ಚ್ 31, 2021 ಭಾರತದಲ್ಲಿನ ಬ್ಯಾಂಕ್ಗಳ ಒಟ್ಟು ಅನುಪಾತಕ ಆಸ್ತಿಗಳ ಮೌಲ್ಯ ಎಷ್ಟು? 8.34 ಲಕ್ಷ ಕೋಟಿ ರೂಪಾಯಿ. ಯುರೋಪಿನ ಒಕ್ಕೂಟದ ನಂತರ ಯಾವ ಮತ್ತೊಂದು ಗುಂಪಿನ ದೇಶಗಳು ಸಾಮಾನ್ಯ ಕರೆನ್ಸಿಯನ್ನು ಅಳವಡಿಸಿಕೊಳ್ಳಲು ಮುಂದೆ ಬಂದಿದೆ? ಕೊಲ್ಲಿ ರಾಷ್ಟ್ರಗಳು. ಬೇಡಿಕೆ ರೇಖೆ ಯಾವಾಗಲೂ ಕೆಳಕ್ಕೆ ಇಳಿಜಾರುವಾಗಿರುತ್ತೆ. ಭಾರತದ ಮೊದಲು ಯಾವಾಗ ರೂಪಿಯ ಅನನ್ಯೀಕರಣ ಮಾಡಲಾಯಿತು? 1946ರಲ್ಲಿ ಮಾಡಲಾಯಿತು. ಮೆಂಡಲಬಿಲಿಟಿ ನೆಕ್ಸ್ಟ್ ತಿಳ್ಕೊಂಡು, ಇದು ಡೈರೆಕ್ಟ್ ಆನ್ಸರ್ ಕ್ವಶನ್ ಅಷ್ಟೇ ನೋಡ್ರಿ. ಇದು ನಾವೆಲ್ಲ ಮೆಂಟಲಬಿಲಿಟಿ ಲೇಟ್ ಫಸ್ಟು ಮೆಂಟಲಬಿಲಿಟಿ ಯಾವ್ಯಾವ ಕ್ವಶನ್ ಆದರೂ ನೋಡ್ರಿ. ನೆಕ್ಸ್ಟ್ ಅವೆಲ್ಲ ಇದು ಕ್ವಶನ್ 60, 61 ಆ್ಯಂಡ್ 62. ನೆಕ್ಸ್ಟ್ ಈಗಿನ ಯಾವ ತೆರಿಗೆಯನ್ನು ಪಂಚಾಯತ್ ಸಂಗ್ರಹಿಸುತ್ತದೆ ಅಂದರೆ ಸ್ಥಳೀಯ ಸಂತೆ ಜಾತ್ರೆಯಲ್ಲಿನ ಮಾರಾಟಗಾರರ ಸ್ಥಳದ ಮೇಲಿನ ತೆರಿಗೆ. ಇದನ್ನು ನಾವು ಪಂಚಾಯತ್ ತೆರಿಗೆ ಸಂಗ್ರಹಿಸುತ್ತೇವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಕೆಲವು ಒಂದು ಗ್ರಾಮೀಣ ಅಭಿವೃದ್ಧಿ ಯೋಜನೆಯು ಕಾರ್ಯಕ್ರಮವಲ್ಲ ಯಾವುದಂದರೆ CRY. ಇದು ಗ್ರಾಮೀಣ CRY ಇದು ಅಲ್ಲ. ನೆಕ್ಸ್ಟು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನ ಒಟ್ಟು ಬಂಡವಾಳನ ಪ್ರಾಯೋಜಿಕ ಬ್ಯಾಂಕಿನ ಪ್ರತಿಶತ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಅಂದರೆ 35. ಯಾವ ರಾಜ್ಯವು ಮೊದಲಿಗೆ ಗ್ರಾಮೀಣ ಉದ್ಯೋಗ ಭರವಸೆ ಕಾರ್ಯಕ್ರಮ ಜಾರಿಗೆ ನಡೀತು ಅಂದರೆ ಮಹಾರಾಷ್ಟ್ರ. ಯಾವ ಸಮಿತಿಯು ನಬಾರ್ಡ್ ಸ್ಥಾಪಿಸಲು ಶಿಫಾರಸು ಮಾಡಿತು? ಯಾವುದು? ಶಿವರಾಮನ್ ಸಮಿತಿ. ಸಹಕಾರಿ ಸಂಘ ಗದಗ ಜಿಲ್ಲೆಯ ಕಣಗಿನಹಾಳಿಯಲ್ಲಿ ಪ್ರಾರಂಭವಾಗಿದ್ದು ಅದು ಎಲ್ಲಿದೆ ಅಂದರೆ ಈ ಸಹಕಾರ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್, ಭಾರತದಲ್ಲಿ, ಏಷ್ಯಾದಲ್ಲಿ ಅಥವಾ ಜಗತ್ತಿನ ಮೊದಲು. ಇದು ಏಷ್ಯಾದಲ್ಲೇ ಮೊದಲು. ಅದರ ಒಂದು ಸಹಕಾರ ಸಂಘ ಗದಗ ಜಿಲ್ಲೆ ಕಣಗಿನಹಾಳು ಪ್ರಾರಂಭ ಮಾಡಿದವರು ಯಾರು ಅಂದರೆ ಸಿದ್ದನಗೌಡ ಸಣ್ಣರಾಮನ್ ಕೂಡ ಪಾಟೀಲ್. ನೆಕ್ಸ್ಟ್ ಭಾರತ ಮೊದಲ ಬಾರಿಗೆ ರಾಜಸ್ಥಾನದ ಯಾವ ಜಿಲ್ಲೆಯು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತು? ನಾಗೌರ್. ರಾಜಸ್ಥಾನ ನಾಗೌರ್ ಜಿಲ್ಲೆ ಅಕ್ಟೋಬರ್ 2ರಂದು 1949ರಲ್ಲಿ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಪಂಚಾಯತಿಯನ್ನು ಉದ್ಘಾಟಿಸಿದರು. ಭಾರತೀಯ ಸಹಕಾರ ಚಳವಳಿಯ ಅತ್ಯುನ್ನತ ಸಂಸ್ಥೆಯಾಗಿದೆ ಯಾವುದು ಅಂದರೆ IFFCO. ಇದು ಅತ್ಯುನ್ನತ ಸಂಸ್ಥೆಯಾಗಿದೆ. ಕರ್ನಾಟಕದ ಜಿಲ್ಲಾ ಪರಿಷತ್ ಅಸ್ತಿತ್ವಕ್ಕೆ ಬಂದ ವರ್ಷ ಏಪ್ರಿಲ್ 1987. ತೆರಿಗೆಗಳನ್ನು, ಸುಂಕಗಳನ್ನು ಮತ್ತು ಶುಲ್ಕಗಳನ್ನು ವಿಧಿಸಲು, ಸಂಗ್ರಹಿಸಲು ಮತ್ತು ಹಂಚಿಕೆ ಮಾಡಲು ಪಂಚಾಯಿತಿಗಳಿಗೆ ಪ್ರಾಧಿಕಾರ ನೀಡಿದ ಸಂವಿಧಾನದ ಕಾಲಂ ಯಾವುದು ಅಂತಂದರೆ 243H. ಭಾರತ ಸರ್ಕಾರದ ಆತ್ಮನಿರ್ಭರ ಭಾರತ ಯೋಜನೆಯ ಭಾಗವಾಗಿ ಮೇ 2020ರಲ್ಲಿ ಜಾರಿಗೆ ತಂದ ಪ್ರಧಾನಮಂತ್ರಿ ಮತ್ತು ಸಂಪಾದ ಯೋಜನೆಯು ಗುರಿ ಯಾವುದು ಅಂತ ಕೇಳಿದ್ರೆ ಇದು 2024-25ನೇ ಅವಧಿಯಲ್ಲಿ ಮೀನಿನ ಉತ್ಪಾದನೆಯನ್ನು 22 ಬಿಲಿಯನ್ ಟನ್ ಹೆಚ್ಚು ಮಾಡುವುದು ಮತ್ತು ಸರಾಸರಿ ವಾರ್ಷಿಕ ಬೆಳವಣಿಗೆಯ 9% ಹೆಚ್ಚು ಮಾಡುವುದಾಗಿದೆ. ಇದು ಮೂರನೇದು ಆನ್ಸರ್ ಆಗಿದೆ. 74 ಆರ್ಥರ್ ಲೂಯಿಸ್ ಅವರ ಕೊಡುಗೆ ಪ್ರಸಿದ್ಧಿಯಾಗಲು ಅವರು ನೀಡಿರುವ ಇದಕ್ಕಾಗಿ ಅದು ಪ್ರಸಿದ್ಧಿ ಆಯಿತು ಅಂದರೆ ಗ್ರಾಮೀಣ ಭಾಗದ ಅಧಿಕ ಮಾನವ ಸಂಪನ್ಮೂಲವನ್ನು ನಗರ ಪ್ರದೇಶಗಳಲ್ಲಿ ಉಪಯೋಗಿಸುವುದು. 1992 ಸಂವಿಧಾನ ಕಾಯ್ದೆ ಎಲ್ಲ ರಾಜ್ಯಗಳ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳ ಪದ್ಧತಿಗೆ ಅವಕಾಶ ಮಾಡಿಕೊಡಲು ಬೇಕಾದ ಜನಸಂಖ್ಯೆ ಕನಿಷ್ಠಕ್ಕಿಂತ ಅಧಿಕವಾಗಿರಬೇಕು. ಎಷ್ಟು ಅಂದರೆ 20 ಲಕ್ಷ. ರಾಷ್ಟ್ರೀಯ ಕುಟುಂಬದ ಹಿತ ಕಾಯುವ ಯೋಜನೆಯು ಕೆಳಗಿನ ಯೋಜನೆಯಲ್ಲಿದೆ. ಯಾವ ಯೋಜನೆ ಅಂದರೆ ರಾಷ್ಟ್ರೀಯ ಸಾಮಾಜಿಕ ಮತ್ತು ಸಹಾಯಕ ಯೋಜನೆ. ಇದು ಕುಟುಂಬ ಒಂದು ಸಾದಾ ಕನ್ನಡಿಯ ಮುಂದೆ ನಿಂತಿರುವಿರೆಂದು ಕಲ್ಪಿಸಿಕೊಳ್ಳಿ. ಕನ್ನಡಿ ಮುಂದೆ ಅವು 10 ಡಿಗ್ರಿ ತಿರುಗಿಸಿಕೊಳ್ಳಿ. ತಿರುಗಿದ ಗೋಚರಿಸುವ ಬಿಂಬ
ಎಷ್ಟಾಗಿದೆ? 20 ಡಿಗ್ರಿ. ಎಷ್ಟಾಗಿರುತ್ತ? 20 ಡಿಗ್ರಿ. ಭೂಮಿಯ ಸಮೀಪಿಸುವ ಅಧಿಕ ಶಕ್ತಿಯು ವಿದ್ಯುದಾವೇಶವುಳ್ಳ ಕಣಗಳಲ್ಲಿ ಹೆಚ್ಚಿನವುಗಳನ್ನು ಹಿಡಿದಿಟ್ಟುಕೊಳ್ಳುವುದು. ಭೂಮಿಯನ್ನು ಸಮೀಪಿಸುವ ಅಧಿಕ ಶಕ್ತಿಯ ವಿದ್ಯುದಾವೇಶವುಳ್ಳ ಕಣಗಳಲ್ಲಿ ಹೆಚ್ಚಿನವುಗಳನ್ನು ಹಿಡಿದಿಟ್ಟುಕೊಳ್ಳುವುದು. 1. ಅಲೆನ ರೇಡಿಯೇಷನ್ ಬೆಲ್ಟ್. ಯಾವುದು? ತುಂತುರು ನೀರಿನ ಹನಿಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಕಾಮನ ಬಿಲ್ಲು ಕಾಣಿಸಿಕೊಳ್ಳುತ್ತದೆ. ಈ ಕಿರಣಗಳಲ್ಲಿ ಯಾವ ಭೌತಿಕ ವಿದ್ಯಮಾನಗಳು ಸರಿಯಾಗಿವೆ? ವಕ್ರೀಭವನ ಆಗುತ್ತೆ ಆ ಟೈಮ್ನಾಗೆ, ಕಾಮನ ಬಿಲ್ಲು ಕಾಣಿಸ್ಕೊಳ್ಳೋದು ಮತ್ತು ಆಂತರಿಕ ಪ್ರತಿಫಲನೂ ಆಗುತ್ತೆ. ಇವೆರಡೂ ಕಾರಣ ಸಾಧ್ಯ. ನೆಕ್ಸ್ಟ್, ಸೂರ್ಯನ ಮೇಲ್ಮೈ ಮೇಲಿನ ಸೌರ ಕಲೆಗಳು ಹೆಚ್ಚು ಕಾಂತಕ್ಷೇತ್ರಗಳ ವಲಯ. ಚಂದ್ರಗ್ರಹಣ ಸೂರ್ಯಗ್ರಹಣಕ್ಕಿಂತ ಹೆಚ್ಚು ಸಾಮಾನ್ಯವಾಗಿ ಕಾಣಿಸಿಕೊಳ್ಳಲು ಕಾರಣ ಸಾಪೇಕ್ಷವಾಗಿ ಚಿಕ್ಕ ಗಾತ್ರದ ಚಂದ್ರನ ನಡುವೆ ದೊಡ್ಡ ಗಾತ್ರದ ಭೂಮಿಯ ಮೇಲೆ ಬೀಳುವರು. ಶುಷ್ಕ ಮಂಜುಗಡ್ಡೆಯು ಘನ ಇಂಗಾಲದ ಡೈಆಕ್ಸೈಡ್. ನೆಕ್ಸ್ಟ್ ಬರ್ತಕ್ಕಂಥದ್ದು, ಡಾಂಬರ್ ಗುಳಿಗೆಯಲ್ಲಿರುವ ರಾಸಾಯನಿಕ ವಸ್ತು ಯಾವುದು ಅಂದರೆ ನ್ಯಾಫ್ತಲಿನ್. ಬಲ್ಬ್ಗಳನ್ನು ಒಂದು ವೋಲ್ಟೇಜ್ ಮೂಲಕ ಸಾಲಾಗಿ ಸೇರಿಸಿದೆ. ಅವುಗಳದೊಂದು ಬಲ್ಬ್ ಸುಟ್ಟು ಹೋದರೆ ಏನಂತ? ಎಲ್ಲ ಬಲ್ಬ್ಗಳು ನಂದಿ ಹೋಗುತ್ತೆ. ಲೈನ್ ಪ್ರಕಾರ ನಂದಿಸಿದ್ದು ಒಂದು ಸುಟ್ಟು ಹೋದ್ರೂ ಎಲ್ಲನೂ ಆಫ್ ಆಗುತ್ತೆ. ಅತಿ ಹೆಚ್ಚು ವೇಗವಾಗಿ ಬೆಳೆಯುವ ಸಸ್ಯ ಯಾವುದು ಅಂದರೆ ಬಿದಿರು. ಹಸಿರು ಗೊಬ್ಬರಕ್ಕಾಗಿ ಕೆಲವು ಯಾವ ಸಸ್ಯಗಳನ್ನು ಬಳಸಲಾಗುತ್ತದೆ? ಸೆಣಬು. ಈ ಕೆಳಗಿನವುಗಳಲ್ಲಿ ಮಾರ್ಪಡಿಸಿದ ಕಾಂಡ ಯಾವುದು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಟೊಮೆಟೊ. ಈ ಕೆಳಗಿನವುಗಳಲ್ಲಿ ಪರಾವಲಂಬಿಯ ಸಸ್ಯ ಯಾವುದು ಅಂದರೆ ಇದು ದ್ರೇಸ್ಮರ್ಸ್ ಕಂಪನಿ. 2020ರಲ್ಲಿ ಹಕ್ಕಿ ಹಬ್ಬ ಎಂದು ಪ್ರಸಿದ್ಧವಾಗಿರುವ ಕರ್ನಾಟಕದ ಹಕ್ಕಿ ಹಬ್ಬವನ್ನು ಎಲ್ಲಿ ನಡೆಸಲಾಗುತ್ತದೆ ಅಂದರೆ ನಂದಿ ಬೆಟ್ಟದಲ್ಲಿ. ಒಂದು 2 ಸಹ ಹೊಂದಿ ಈ ಕೆಳಗೆ ನೀಡಲಾದ ಸಂಕೇತವನ್ನು ಉಪಯೋಗಿಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ಮರ್ಕ್ಯುರಿಯ ಕಲುಷಿತತೆ ಮತ್ತು ಆರ್ಸೆನಿಕ್ ಕಲುಷಿತತೆ, ಸೀಸದ ಕಲುಷಿತತೆ, ಕ್ಯಾಡ್ಮಿಯಂ ಕಲುಷಿತತೆ ಯಾವ್ಯಾವುದರಿಂದ ನಾವು ಫಸ್ಟ್ ಒಂದು ಮರ್ಕ್ಯೂರಿಯಸ್ ಕಲುಷಿತತೆ, ಅದರಿಂದ ಮೀನಮಾಟ ಕಾಯಿಲೆ ಅಂತ ಬರುತ್ತೆ. ನೆಕ್ಸ್ಟು ಆರ್ಸೆನಿಕ್ ಕಲುಷಿತತೆ ಇದೆ ಅಂದರೆ ಅದು ಕ್ಯಾನ್ಸರ್ ಮತ್ತು ಚರ್ಮದ ಕಾಯಿಲೆ. ಸೀಸದ ಕಲುಷಿತತೆ ಅಂದರೆ ಪಾರ್ಕಿನ್ಸನ್ಸ್ ಕಾಯಿಲೆ ಬರುತ್ತೆ. ಕ್ಯಾಡ್ಮಿಯಂ ಕಲುಷಿತತೆಯಿಂದ ವಿಟಾಯ ಕಾಯಿಲೆ ಅಂತ ಬರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಕರ್ನಾಟಕ ರಾಜ್ಯದ ಯೋಜನೆಯ ಡ್ಯಾಶ್ ಇಂದ ತ್ಯಾಜ್ಯ ನೀರು ಸಂಸ್ಕರಣೆಗೊಳಿಸುವುದರೊಂದಿಗೆ ಬರಪೀಡಿತ ಕೋಲಾರ ಜಿಲ್ಲೆಯ ಕೆರೆಗಳನ್ನು ತುಂಬಿಸುವ ಗುರಿಯನ್ನು ಹೊಂದಿದೆ. ಯಾವ ಯೋಜನೆ ಅಂತಂದ್ರೆ ಕೋರಮಂಗಲ ಚೆನ್ಗಟ್ ವ್ಯಾಲಿ ಇಂದ. ಭಾರತದಲ್ಲಿ ತೇವಾಂಶವುಳ್ಳ ಅಲ್ಪೈನ್ ಸಬ್ ಅರಣ್ಯವು ಡ್ಯಾಶ್ ಅಲ್ಲಿ ಕಂಡು ಬರುತ್ತದೆ. ಎಲ್ಲಿ ಬರುತ್ತೆ? ಹಿಮಾಚಲ ಪ್ರದೇಶದಲ್ಲಿ. ಪರಿಸರ ವಿಜ್ಞಾನದ ಹೆಜ್ಜು ಗುರುತುಗಳನ್ನು ಡ್ಯಾಶ್ ಅಳೆಯಲಾಗುತ್ತದೆ. ಭೂಮಿಯ ಪರಿಸರ ವ್ಯವಸ್ಥೆ ಮೇಲೆ ಮಾನವನ ಬೇಡಿಕೆಯಿಂದ. ಸಮಾವೇಶ ಹೆಸರು ಮತ್ತು ಸಮಾವೇಶದ ಉದ್ದೇಶಗಳನ್ನು ಬರೆಯಲಾಗಿದೆ. ಯಾವುದು ಇದರಲ್ಲಿ ಕರೆಕ್ಟು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಬಿ ಮತ್ತು ಸಿ ಕರೆಕ್ಟ್ ಆಗಿದೆ. ಸ್ಟಾಕ್ ಹೋಮ್ ನಿರಂತರ ಜೈವಿಕ ಮಾಲಿನ್ಯ ಕಾರಕಗಳಿಂದ ಮಾನವನ ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆ, ಇದು ಸಮಾವೇಶದ ಉದ್ದೇಶ. ವಿಯಾನ್ನೊಂದು ಇದು ಓಜೋನ್ ಮತ್ತು ಪದರದ ರಕ್ಷಣೆ, ಇದಕ್ಕೆ ಸಂಬಂಧಪಟ್ಟದ್ದು. ಭಾರತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಸಾರ ದೊಡ್ಡ ನಗರಗಳಲ್ಲಿ ಘನತ್ಯಾಜ್ಯವು ಪ್ರತಿದಿನ ತಲವಾರು ಡ್ಯಾಶ್ ಅಷ್ಟು ಉತ್ಪತ್ತಿಯಾಗುತ್ತದೆ. 0.5 kg ಅಷ್ಟು. ಕೆಳಗಿನ 4 ಆಯ್ಕೆಗಳ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಶ್ಚಿಮ ಘಟ್ಟ ಪ್ರದೇಶವು ಅತಿ ಹೆಚ್ಚು ಸ್ಥಾನಿಕ ಪ್ರಭೇದ ಶ್ರೀಮಂತಿಕೆಯನ್ನು ಹೊಂದಿದೆ. ಸ್ಥಾನಿಕ ಪ್ರಭೇದಗಳ ವಿತರಣೆಯು ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಮಾತ್ರ ಸೀಮಿತಗೊಂಡಿದೆ. ಇವೆರಡು ಸರಿ ಇದೆ, ಆದರೆ ಎಯ ಕುರಿತು 6 ಸರಿಯಾದ ವಿವರಣೆ ಅಲ್ಲ. ಎ ಮತ್ತು 6 ಎರಡೂ ಸರಿಯಾದರೆ ಎ ಕುರಿತಾಗಿ ಆರಿದ್ದೇವೆ. ಕೆಲವು ಯಾವ ದೇಶವು 2021ರ ವಿಶ್ವ ಪರಿಸರ ದಿನವನ್ನು ಆಯೋಜಿಸಲಾಗುತ್ತದೆ? 2021ರಲ್ಲಿ ಪಾಕಿಸ್ತಾನ ವಿಶ್ವ ಪರಿಸರ ದಿನ ಜೂನ್ 5ರಂದು ನಾವು ಆಚರಿಸ್ತೀವಿ. ಮತ್ತು ವಿಶ್ವ ಪ್ರದೇಶದ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂತಂದ್ರೆ ನಾವು 2ನೇ ಫೆಬ್ರವರಿ ಎಂದು ಆಚರಿಸ್ತೀವಿ. ಕರ್ನಾಟಕದ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾದದ್ದು 1974. ಮತ್ತು ಲಾಸ್ಟ್ ಬಂದು ಜಾಗತಿಕ ತಾಪಮಾನ ಸಮಾವೇಶ ಸಂಬಂಧಿಸಿದಂತೆ UNFCCC ಪೂರ್ಣ ರೂಪ ಯಾವುದು? ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್
ಆನ್ ಕ್ಲೈಮೇಟ್ ಚೇಂಜ್. ಇದು ಸರಿಯಾದ ಉತ್ತರ.